ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ಬ್ಯಾಂಕಾಕ್ನ ಬಿಟ್ಟು ಹೋಗುವಂಥ ಟೈಮ್ ಬಂತು. ಬಿಕಾಸ್ ನಾವು ಇವಾಗ ಬ್ಯಾಂಕಾಕಿಂದ ಫುಕೆಟ್ಗೆ ಹೋಗಬೇಕು. ಸೊ ಫುಕೆಟ್ಗೆ ನಾವು ಹೋಗ್ತಾ ಇರೋದು ಫ್ಲೈಟಲ್ಲಿ. ಸೊ ಇವಾಗ ಫಸ್ಟು ನಾವು ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಏರ್ಪೋರ್ಟ್ಗೆ ಹೋಗೋಕ್ಕೆ ಇಲ್ಲಿ ಫಸ್ಟು ಬ್ಯಾಂಕಾಕ್ ಬಸ್ ಟರ್ಮಿನಲ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನಾನು ಹೇಳ್ದಂಗೆ ಬಸ್ ಆಕ್ಸೆಸಬಲ್ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ನಾವು ಬಸ್ಸಲ್ಲಿ ಓಡಾಡ್ಬೋದು. ಸೊ ನನಗೆ ತುಂಬ ಇಷ್ಟ ಆಗಿತ್ತು ಬ್ಯಾಂಕಾಕ್ ಸಿಟಿ. ಅಂದರೆ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಆದಷ್ಟು ಮೇಯ್ನಾಗಿರೋವಂಥ ಪ್ಲೇಸಸ್ಗಳನ್ನ ಕವರ್ ಮಾಡಿದ್ವಿ. ಸೊ ಅದು ಬಿಟ್ಟರೆ ಬ್ಯಾಂಕಾಕ್ ತುಂಬಾ ಕನ್ವೀನಿಯೆಂಟಾಗಿ ಕಂಫರ್ಟಬಲ್ ಆಗಿ ಸೇಫ್ ಆಗಿದೆ. ಎಲ್ಲರೂ ಒಂದ್ಸತಿ ಬೇಕಾದರೆ ಬ್ಯಾಂಕಾಕಿಗೆ ಬಂದು ಆರಾಮಾಗಿ ಸ್ಟೇ ಮಾಡ್ಬೋದು. ಆ್ಯಂಡ್ ಈವನ್ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಬ್ಯಾಂಕಾಕ್ ಬೇರೆ ಸಿಟೀಸ್ಗೆಲ್ಲ ಹೋಲಿಸ್ಕೊಂಡ್ರೆ ಬ್ಯಾಂಕಾಕ್ ಈಸ್ ವೆರಿ ಚೀಪ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಡಿಮೆ ಇದೆ ಕಂಪೇರಿಟಿವ್ಲಿ. ಸೊ ಇವಾಗ ನಾವು ಏರ್ಪೋರ್ಟ್ಗೆ ಹೋಗೋಕ್ಕೆ ಬಂದು ಆಲ್ರೆಡಿ ಏರ್ಪೋರ್ಟ್ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ನಿಮಗೆ ಏರ್ಪೋರ್ಟ್ಗೂ ಇದೇ ಥರ ಬಸ್ಗಳೇ ಸಿಗುತ್ತೆ. ಸೊ ನಮ್ಮದು ಎಷ್ಟೊಂದು ಲಗೇಜ್ ಇತ್ತು, ಎಲ್ಲ ತೊಗೊಂಡ್ಬಂದು ಇವಾಗ ಚೆಕ್ಕಿನ್ ಆಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈವನ್ ಬ್ಯಾಂಕಾಕ್ ಏರ್ಪೋರ್ಟ್ ಸಹ ತುಂಬಾ ಚೆನ್ನಾಗಿತ್ತು. ಅಂದರೆ ಬ್ಯಾಂಗ್ಳೂರು ಅಷ್ಟೇನಲ್ಲ, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಅಂದರೆ ತುಂಬ ದೊಡ್ಡದಾಗಿತ್ತು, ಅಂದರೆ ತುಂಬ ಕಾಮಾಗಿತ್ತು, ಯಾವುದು ಗಜಿಬಿಜಿ ಥರ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ತುಂಬ ಬೇಗನೆ ಹೋಗಿದ್ವಿ. ಆಲ್ಮೋಸ್ಟ್ ಒಂದು 11-12 ಅಷ್ಟರಲ್ಲಿ ಹೋಗಿದ್ವಿ. ನಮ್ಮದು ಫ್ಲೈಟ್ ಇದ್ದಿದ್ದು 1:30 ಆ ಟೈಮಿಗೆ ಇದ್ದಿದ್ದು. ಸೊ ಸರಿ ಬೇಗ ಹೋಗಿ ಚೆಕ್ಕಿನ್ ಆಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಂಡ್ ನಾವು ಬರೀ ಟಿಫನು ಮಾಡಿರಲಿಲ್ಲ, ಇವನ್ ಊಟ ಸಹ ಮಾಡಿರಲಿಲ್ಲ. ಆಮೇಲೆ ಟರ್ಮಿನಲ್ 2 ಹೋಗಬೇಕಿತ್ತು ನಾವು. ಆ್ಯಕ್ಚುಲಿ ನಮ್ಮ ಅರೈವಲ್ ಇದ್ದಿದ್ದು ಸರಿ ಅಂತ ಹೇಳ್ಬಿಟ್ಟು ನಾವು ಒಳಗಡೆಯಿಂದನೇ ಟರ್ಮಿನಲ್ 2ಗೆ ಆಕ್ಸೆಸ್ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಟರ್ಮಿನಲ್ 2ಇಂದ 9th ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಸೊ ಆ ಎಂಟ್ರೆನ್ಸಲ್ಲೇ ಒಳಗಡೆ ಹೋಗಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ಕಿನ್ ಮಾಡ್ಕೊಂಡು. ಆ್ಯಕ್ಚುಲಿ ಅಲ್ಲಿ ಬರ್ದಿರ್ತಾರೆ ಏರ್ ಏಷ್ಯಾ ಎಲ್ಲ ಯಾವ ಕಡೆ, ಅಂದರೆ ನಮ್ಮದು ಯಾವುದು ಏರ್ಲೈನ್ಸ್ ಇರುತ್ತೋ ಪ್ರತಿಯೊಂದೂ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೆ ಅಲ್ಲೂ ಹೋಗಿ ಗೊತ್ತಾಗಲಿಲ್ಲ ಅಂದರೆ, ಬಿಕಾಸ್ ಏರ್ ಏಷ್ಯಾನೇ 3-4 ಲೈನ್ಸ್ ಇರುತ್ತೆ, ಬಟ್ ಯಾವ ಲೈನ್ ಯಾವುದಕ್ಕೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಅಲ್ಲೇ ಸ್ಟ್ಯಾಂಡಲ್ಲಿ ಹಾಕಿರ್ತಾರೆ ಫಾರ್ ವಿಚ್ ಡೆಸ್ಟಿನೇಷನ್ ಈ ಲೈನ್ಸ್ ಅಂತ ಹೇಳಿ. ಸೊ ನೀವು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಫೈನಲಿ ನಮ್ಮದು ಚೆಕ್ಕಿನ್ ಆಯಿತು, ಸೆಕ್ಯೂರಿಟಿ ಚೆಕ್ಕಿನೂ ಆಯಿತು. ಬಟ್ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ನಮ್ಮದು ವಾಟರ್ ಬಾಟಲ್ ಇಟ್ಕೊಂಡ್ರು. ಸೊ ದಯವಿಟ್ಟು ಯಾರಾದರೂ ವಾಟರ್ ಬಾಟಲ್ನ ಸೆಕ್ಯೂರಿಟಿ ಚೆಕ್ಕಿನ್ಗೆ ತೊಗೊಂಡು ಹೋಗಬೇಡಿ, ಏರ್ಪೋರ್ಟಿಗೆ ತೊಗೊಂಡೇ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ, ಅಕಸ್ಮಾತಾಗಿ ಅವ್ರು ಇಟ್ಕೊಂಡ್ರು ನೀವು ಫುಲ್ಲು ನೀರು ಕುಡಿದ್ಬಿಟ್ಟು ಬೇಕಾದ್ರೆ ವಾಟರ್ ಬಾಟಲ್ನ ಬಿಸಾಕ್ಬೋದು. ಇಲ್ಲಾಂದರೆ ವಾಟರ್ ಬಾಟಲ್ ಪೂರ್ತಿ ನೀರು ಫಿಲ್ ಆಗಿದ್ರು ಅಲ್ಲಿ ಬಿಸಾಕ್ಬಿಟ್ಟು ವಾಟರ್ ಬಾಟಲ್ನ ಬಿಟ್ಬಿಟ್ಟು ಹೋಗಬೇಕು. ಆ್ಯಂಡ್ ಅಲ್ಲಿಂದ ಮುಂದೆ ಬಂದ್ವಿ. ಅದೇ ನಾನು ಹೇಳ್ದಂಗೆ ನಾವು ಊಟನೂ ಮಾಡಿರಲಿಲ್ಲ, ಮತ್ತು ಬ್ರೇಕ್ಫಾಸ್ಟ್ ಸಹ ಮಾಡಿರಲಿಲ್ಲ. ತುಂಬ ಹಶ್ವಾಗ್ಬಿಟ್ಟಿತ್ತು ನಮಗೆ. ಸರಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಗೆ ಮೆಗ್ಡಿ ನೋಡಿದ್ವಿ ಇಲ್ಲಿ. ಸರಿ ಇನ್ನೇನು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಆಚೆ ಅಂತೂ ಹೋಗೋಕ್ಕಾಗಲ್ಲ ಇವಾಗ. ಇಲ್ಲಿರೋದ್ರಲ್ಲಿ ನಮಗೆ ಮೆಗ್ಡಿ ಒಂದು ಓಕೆ ಅಂತ ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಮೆಗ್ಡಿಲೇ ಏನಾದರೂ ತೊಗೊಳ್ಳೋಣ ಅಂತ ನಾವೇ ಸೆಲ್ಫ್ ಆರ್ಡ್ರ್ ಮಾಡ್ಕೊಂಡ್ವಿ. ಆ್ಯಂಡ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸಖತ್ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆ್ಯಂಡ್ ಆರಾಮಾಗಿ ಒಂದು ಸ್ವಲ್ಪ ತಿನ್ಕೊಂಡು ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಸೊ ಆಲ್ರೆಡಿ ನಮ್ಮದು ಚೆಕ್ಕಿನ್ ಎಲ್ಲ ಆಗಿದ್ದರಿಂದ ಬಂದು ನಾವು ಫುಕೆಟ್ನ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಫುಕೆಟ್ನ ಏರ್ಪೋರ್ಟ್. ತುಂಬಾ ಚೆನ್ನಾಗಿದೆ ಇದು ಅಷ್ಟೇ. ನಿಮ್ಗೇನಾದರೂ ಅಕಸ್ಮಾತಾಗಿ ನಿಮ್ಮ ಲಗೇಜ್ ಏನಾದರೂ ಲಾಸ್ ಆಗಿದ್ರೆ ಇಲ್ಲಿ ಬಂದುಬಿಟ್ಟು ನೀವು ವಿಚಾರಿಸ್ಬೋದು. ಸೊ ನಿಮ್ದೇನಾದರೂ ಮಿಸ್ ಆಗಿದ್ದರೂ ಸಹ ಅವರು ಚೆಕ್ ಮಾಡಿ, ಇಲ್ಲ ಏನಾದರೂ ಸಿಕ್ಕಿದ್ರೂ ಸಹ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ನಾವು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಲಗೇಜಸ್ನೆಲ್ಲ ಫುಲ್ಲು ಟ್ರಾಲಿಗೆ ಹಾಕ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಏನು ಅಂತ ಅಂದರೆ ಫುಕೆಟಿಗೆ ಬಂದಿದ್ದ ತಕ್ಷಣವೇ ನಿಮಗೆ ಟ್ಯಾಕ್ಸಿಗಳು ಮತ್ತು ರೆಂಟ್ ಕಾರ್ ಬೇಕು ಅಂತ ಅಂದರೆ ಪ್ರತಿಯೊಂದೂ ನೀವು ಇಲ್ಲೇ ಬೇಕು ಅಂದರೆ ಬೈ ಮಾಡ್ಕೊಳ್ಬೋದು. ಅಂದರೆ ಏರ್ಪೋರ್ಟ್ ಒಳಗಡೆ ನಿಮಗೆ ಎಷ್ಟೊಂದು ಶಾಪ್ಸ್ಗಳು ಸಿಗುತ್ತೆ, ಬೇಕು ಅಂದರೆ ನೀವು ಇದನ್ನೆಲ್ಲ ಬೈ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಬಸ್ ಆಪ್ಷನ್ ಸಹ ಇದೆ. ಸೊ ಅಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ವೇ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ ನೋಡಿ. ಸೊ ಇವಾಗ ಬಸ್ಸು, ಟ್ಯಾಕ್ಸಿ ಈ ಥರ ಪ್ಲೇಸ್ಗೆ ಹೋಗೋಕ್ಕೆ, ಇಲ್ಲ ನೀವೇನಾದ್ರು ಆಲ್ರೆಡಿ ಬುಕ್ ಮಾಡಿದ್ರೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಯಾವ ಕಡೆ ನಿಂತಿರ್ತಾರೆ, ಸೊ ಪ್ರತಿಯೊಂದೂ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಯಾವ ಕಡೆಗಿದೆ ಅದನ್ನು ಚೆಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಬಸ್ ತೊಗೊಂಡ್ವಿ. ನಾವು ತೊಗೊಂಡಿರೋದು ಫುಕೆಟ್ ಟೌನಿಗೆ ತೊಗೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ಇಲ್ಲಿ ಹಾಕಿದ್ದೀನಲ್ಲ ಈ ರೂಟ್ನ ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಫುಕೆಟಿಗೆ ಬಂದರೆ ಏರ್ಪೋರ್ಟಿಂದ ಯಾವುದು ರೂಟಲ್ಲಿ ನೀವು ಬಸ್ಸಲ್ಲಿ ಹೋಗ್ಬೋದು, ಅದನ್ನು ಆರಾಮಾಗಿ ನೀವು ಇದನ್ನು ನೋಡಿನೇ ತಿಳ್ಕೊಬೋದು. ನಿಮ್ಗೆ ಇದು ಮೇ ಬಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಇವಾಗ ಬಸ್ ಹೊರಡ್ತು. ಆ್ಯಕ್ಚುಲಿ ನಾವು ಫುಕೆಟ್ ಟೌನಿಗೆ ತೊಗೊಂಡಿರೋದ್ರಿಂದ ನಮ್ಮ ರೂಮಿಗೆ ಫುಕೆಟ್ ಟೌನ್ ತುಂಬ ಸ್ವಲ್ಪ ದೂರನೇ ಇತ್ತು. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ಬೇರೆ ಸ್ವಲ್ಪ ಅಡ್ರೆಸ್ಗಳು ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಪ್ರಾಬ್ಲಮ್ ಆಯಿತು ಅದು ಒಂದು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಫುಕೆಟ್ ಈಸ್ ಕಾಮ್ ಆ್ಯಂಡ್ ಪೀಸ್ ಆಗಿದೆ.
ಫುಕೆಟ್ ಆ್ಯಕ್ಚುಲಿ ಸೇಮ್ ನಮ್ಮ ಮಲೆನಾಡು ಥರನೇ ಇರುತ್ತೆ, ತುಂಬಾ ಗ್ರೀನರಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ಖುಷಿ ಆಯಿತು ಫುಕೆಟ್ ನೋಡಿದ್ಮೇಲೆ, ಬಿಕಾಸ್ ಸ್ವಲ್ಪ ಬ್ಯಾಂಕಾಕು ಮತ್ತು ಪಟಾಯ ಎಲ್ಲ ಸ್ವಲ್ಪ ಬಿಸಿಲು ಮತ್ತು ತುಂಬ ಬಿಲ್ಡಿಂಗ್ ನೋಡಿ ಬೇಜಾರಾಗಿ ಹೋಗಿತ್ತು. ಸೊ ಫುಕೆಟಲ್ಲಿ ಈ ಥರ ಗ್ರೀನರಿ ನೋಡಿ ಸ್ವಲ್ಪ ನಮ್ಮ ಬ್ಯಾಂಗ್ಳೂರು ನಮ್ಮ ಕರ್ನಾಟಕದಲ್ಲೇ ಎಲ್ಲೋ ಇದ್ದೀವಿ ಅನ್ನೋ ಫೀಲ್ ಬರ್ತಾಯಿತ್ತು. ಆ್ಯಂಡ್ ರೋಡ್ ವಾಸ್ ಸೋ ಗುಡ್ ಅಂತ ಹೇಳ್ಬಿಟ್ಟು, ಸೋ ಕ್ಲೀನ್ ಆ್ಯಂಡ್ ಸೋ ಗುಡ್ ಅಂತ ಹೇಳ್ಬೋದು. ಸೊ ನಾವು ಸರಿ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ಬಸ್ ಸ್ಟ್ಯಾಂಡ್ ಇನ್ನೊಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ವಿ. ಬಟ್ ನಮಗೆ ಬಸ್ ಸ್ಟಾಪ್ ಸಿಗಲೇ ಇಲ್ಲ. ಅವತ್ತಂತೂ ಒಂಥರ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ, ಬಿಕಾಸ್ ನಮ್ಗೆ ಈ ಕಡೆ ಬಸ್ ಸ್ಟಾಪು ಸಿಗ್ತಾಯಿಲ್ಲ, ಈ ಕಡೆ ಕರೆಕ್ಟಾಗಿ ಯಾವುದೋ ಒಂದು ಡೆಸ್ಟಿನೇಷನ್ಗೂ ಹೋಗ್ತಾಯಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆಗಿದ್ದಾಗಲಿ ಅಂತ ಗ್ರ್ಯಾಬ್ ಬುಕ್ ಮಾಡ್ಕೊಂಡ್ವಿ, ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಆನ್ ದಿ ವೇ ಅಲ್ಲಿ ಹೋಗ್ತಾ ಒಂದು ನಮಗೆ ಈ ಥರ ಶಾಪಿಂಗ್ ಸೆಂಟರ್ಸ್ ಇತ್ತು. ಅಂದರೆ ಫುಕೆಟಲ್ಲಿ ತುಂಬಾ ಚೆನ್ನಾಗಿರೋಂಥ ಪ್ಲೇಸ್ ಇದು, ಸಖತ್ತಾಗಿತ್ತು. ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಒಳಗಡೆ ಫುಲ್ ಸ್ಟ್ರಿಕ್ ಥರ ಸ್ವಲ್ಪ ಚಿಕ್ಕದಾಗಿ ಮಾಡಿ ಆ್ಯಂಡ್ ಕಾಮಾಗಿರೋಂಥ ಹಾಡುಗಳೆಲ್ಲ ಆಡ್ತಾಯಿದ್ರು. ಒಂದು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಹಾಡಾಡ್ತಾಯಿತ್ತು ಗೊತ್ತಾ, ಸಖತ್ತಾಗಿ ಹಾಡಾಡ್ತಿತ್ತು ಹುಡುಗಿ ಇಲ್ಲಿ. ಸೊ ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾವು ಏನು ತೊಗೊಳ್ಳಿಲ್ಲ, ಬಟ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ಜ್ಯೂಸು ಏನೋ ತೊಗೊಂಡ್ಬಿಟ್ಟು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇಲ್ಲೇ. ಆ್ಯಂಡ್ ಇಲ್ಲಿಂದ ನಮ್ಮ ರೂಮಿಗೆ ಆಲ್ಮೋಸ್ಟ್ ಒಂದು 9 ಕಿಲೋಮೀಟರ್ಸ್ ಇತ್ತು. ಅದಕ್ಕಿಂತ ಮುಂಚೆ ನಮಗೆ ನಾಳೆ ಟೈಮ್ ಸಿಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಫುಕೆಟಲ್ಲಿರುವಂಥ ಮೋಸ್ಟ್ ಚಿಲ್ವಾ ಮಾರ್ಕೆಟ್ ಅಂತ ಒಂದು ಪ್ಲೇಸ್ ಇದೆ, ಆಫ್ಟರ್ನೂನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇಲ್ಲಿಂದ ಡೈರೆಕ್ಟಾಗಿ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಫಸ್ಟ್ ಹೋದ್ವಿ. ಸಖತ್ತಾಗಿತ್ತು ಚಿಲ್ವಾ ಮಾರ್ಕೆಟ್. ನಮ್ಮ ಸೀರಿಯಸ್ ಆಗಿ ಹೇಳ್ತೀನಿ, ಯಾರು ಫುಕೆಟಲ್ಲಿ ಇದ್ದೀರೋ ದಯವಿಟ್ಟು ಒಂದು ಸತಿ ಚಿಲ್ವಾ ಮಾರ್ಕೆಟ್ಗೆ ಹೋಗಿ. ತುಂಬಾ ಕಡಿಮೆ ಪ್ರೈಸಲ್ಲಿ ನಿಮಗೆ ಬಟ್ಟೆಗಳು, ಶೂಸ್ಗಳು, ಆ್ಯಕ್ಸಸರೀಸು ಪ್ರತಿಯೊಂದು ಸಿಗುತ್ತೆ. ಬಾಯ್ಸ್ಗೆ, ಗರ್ಲ್ಸ್ಗೆ ಏನು ಸಖತ್ತಾಗಿತ್ತು ಗೊತ್ತಾ, ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನಗೆ ಸಖತ್ ಬೇಜಾರಾಯಿತು ಆ್ಯಕ್ಚುಲಿ. ನಾವು ಏನು ಅಂದರೆ ತುಂಬ ಏನು ತೊಗೊಳಕ್ಕಾಗಲಿಲ್ಲ ಅಂತ. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮದು ಲಗೇಜಸ್ ಜಾಸ್ತಿ ಇತ್ತು, ಸುಮ್ಮನೆ ನಮಗೆ ರಿಸ್ಕ್ ಬೇಡ, ಎಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೋಡಿದ್ವಿ ಎಂತೆಂಥ ಡ್ರೆಸ್ಗಳು, ಯಾವ್ಯಾವ ಥರ ಪ್ಯಾಟ್ರನು. ವಾವ್, ನೆಕ್ಸ್ಟ್ ಟೈಮ್ ನೀವು ಬಂದರೆ ಆರಾಮಾಗಿ ಖಾಲಿ ಕೈಯಲ್ಲಿ ಬಂದು ಬ್ಯಾಗ್ ತುಂಬ ತುಂಬ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿ ಶಾಪ್ ಮಾಡ್ಬೋದು. ಇಲ್ಲಿ ಸಖತ್ತಾಗಿರುತ್ತೆ. ಪ್ಯಾಟ್ರನ್ ಅಂತೂ ಒಂದೊಂದೂ ಅಮೇಝಿಂಗ್ ಆಗಿ ಇತ್ತು. ಆ್ಯಂಡ್ ಜಾಸ್ತಿ ಈ ಕೊರಿಯನ್ ಸ್ಟೈಲ್ಸ್ ಬರುತ್ತಲ್ಲ, ಸೊ ಆ ಥರ ಡ್ರೆಸ್ಗಳೇ ಜಾಸ್ತಿ ಇತ್ತು. ಆ್ಯಂಡ್ ರೀಸ್ನಬಲ್ ಆಗೂ ಇತ್ತು. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾರ್ಮಲಾಗಿ ಹೇಳಿದ್ರೆ ಸೀ ಫುಡ್ ಅಂತೂ ಇಲ್ಲಿ ತುಂಬಾ ಫೇಮಸ್ಸು. ಬೇಕು ಅಂದರೆ ನೀವು ಆರಾಮಾಗಿ ಅದನ್ನು ಟ್ರೈ ಮಾಡ್ಬೋದು, ಯಾರ್ಯಾರಿಗೆ ಆ ಥರ ಫುಡ್ ಟ್ರೈ ಮಾಡೋ ಹ್ಯಾಬಿಟ್ ಇರುತ್ತೆ ಅವರೆಲ್ಲ. ಸೊ ನನಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಹುಡುಗಿರಿಗೆ ಶಾಪಿಂಗ್ ಅಂತ ಅಂದ್ರೆ ಏನೋ ಒಂಥರ ಖುಷಿ. ನಾನು ಹೇಳಿದ್ನಲ್ಲ, ಜಸ್ಟ್ 40-50 ಬಾತಿಗೆಲ್ಲ ಎಷ್ಟೊಂದು ಚೆನ್ನಾಗಿರುವಂಥ ಡ್ರೆಸ್ಗಳು ಆ್ಯಂಡ್ ಎಷ್ಟೊಂದು ನನಗೆ ಯುನೀಕ್ ಆಗಿರುವಂಥ ಪೀಸ್ಗಳೆಲ್ಲ ಸಿಕ್ತು. ನನಗೆ ಆಲ್ಮೋಸ್ಟ್ ಒಂದು 400-500 ರುಪೀಸ್ ಆ ರೇಂಜಲ್ಲೆಲ್ಲ ಗೌನು ಮತ್ತು ಈ ಥರದ್ದೆಲ್ಲ ಸಿಕ್ತು. ನಾನು ಒಂದೇ ಒಂದು ಗೌನ್ ತೊಗೊಂಡೆ, ತುಂಬ ಇಷ್ಟ ಆಯಿತು ಅಂತ ಹೇಳಿ. ಇಂಡಿಯನ್ ರುಪೀಸಲ್ಲಿ ಅದು ಸ್ವಲ್ಪ ಇಂಡಿಯಾದಲ್ಲಿ ಜಾಸ್ತಿ ಅಂತ ಅನಿಸ್ತು, ಬಟ್ ಅಲ್ಲಿ ಕಡಿಮೆ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಒಂದು ಜೊತೆ 2 ಜೊತೆ ಬಟ್ಟೆ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ನೋಡಿಬಿಟ್ಟು ಅಲ್ಲಿಂದ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ. ಸೊ ನಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ನಾಳೆ ನಾವು ಮತ್ತೆ ಫ್ರೀ ಇರಲ್ಲ ಅಂತ ಹೇಳಿಬಿಟ್ಟು ಇವತ್ತು ಎಷ್ಟಾಗುತ್ತೋ ಒಟ್ಟಿಗೆ ಪ್ಲೇಸ್ ನೋಡಿಬಿಟ್ಟೆ ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದು ನಾವು ಉಳ್ಕೊಂಡ್ವಿ ಸಿಟಿ, ಎಲ್ಲಿ ಫುಕೆಟಲ್ಲಿ ಪ್ಯಾಟೋಂಗ್ ಅಂತ ಯಾವುದೋ ಒಂದು ಸಿಟಿ ಇದೆ. ಸೊ ಅಲ್ಲಿ ನಾವು ಉಳ್ಕೊಂಡಿದ್ದು ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತಂದರೆ ಫುಲ್ ಒಂಥರ ಜಿಗ ಅಂತ ಈ MG ರೋಡಲ್ಲಿ ಹೇಗಿರುತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ, ಸೊ ಅದೇ ಥರನೇ ಫುಲ್ಲು ಚೆನ್ನಾಗಿತ್ತು. ನಮ್ಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೇಗೂ ಊಟ ಮಾಡಿರ್ಲಿಲ್ವಲ್ಲ, ಸರಿ ಊಟಕ್ಕೆ ಹೆಂಗೂ ಇಲ್ಲೇ ಬರೋಣ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ವಾಪಸ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಂಕ್ಸಿ ಲಾನ್ ಅಂತ ಹೇಳಿ, ಇಲ್ಲಿ ಈ ಮಾಲಲ್ಲಿ ಒಂದು ಮಿಡ್ಡಿ ಇದೆ. ಸೊ ಅಲ್ಲಿಗೆ ಬಂದ್ಬಿಟ್ಟು ನಾವು ಅವತ್ತು ಊಟನ ಅಲ್ಲೇ ತಿನ್ಕೊಂಡ್ವಿ, ಬರ್ಗರ್ ತಿನ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಬಟ್ ನಮ್ಗೆ ಸಖತ್ ಇಷ್ಟ ಆಯಿತು ಈ ಸಿಟಿ. ಅಂದರೆ ತುಂಬ ಜನ ಹೇಳಿದ್ರು, ಅಂದರೆ ನೈಟು ಅಂದರೆ ನಾವು ಆ ಥರ ಪಾರ್ಟಿ ಪಬ್ ಆ ಥರದ್ದು ಯಾವುದೂ ಇರಲಿಲ್ಲ. ಆ ಥರ ಯಾರಾದರೂ ಇದ್ದರೆ ಸಖತ್ತಾಗಿರುತ್ತಂತೆ, ಅದೊಂದು ಜಾಗನೇ ಇದೆಯಂತೆ, ಅಲ್ಲಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾವಲ್ಲೆಲ್ಲ ಹೋಗಲಿಲ್ಲ, ಜಸ್ಟ್ ನಮ್ಮದು ಟೈಮ್ ನಮಗೆ ಯಾವುದು ಸರಿ ಹೋಗ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ನಾವು ನಮ್ಮ ರೂಮ್ಗೆ ಬಂದ್ವಿ. ಸೊ ನಿಮಗೆ ನಾನು ನಮ್ಮ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ನಮ್ಮ ರೂಮ್ ಹೆಸರು ಆ್ಯಕ್ಚುಲಿ ಮೆಮೊರಿ ಬೊಟಿಕ್ ಅಂತ ಹೇಳಿ ರೂಮು. ತುಂಬಾ ಸಖತ್ತಾಗಿತ್ತು, ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್
ಎಲ್ಲ ಥರ ಫೆಸಿಲಿಟೀಸು ಇತ್ತು ಇಲ್ಲಿ. ಅವರೇ ನಮಗೆ ಆ್ಯಕ್ಚುಲಿ ವಾಪಸ್ಸು ಕ್ರ್ಯಾಬಿಗೆ ಹೋಗೋಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಅವರು ಗೊತ್ತಿರೋರಿಗೆಲ್ಲ ಹೇಳಿ ನಮಗೆ ವ್ಯಾನೆಲ್ಲ ಬುಕ್ ಮಾಡೋಕ್ಕೆ ಅವರೇ ಪಾಪ ಹೆಲ್ಪ್ ಮಾಡಿ ಕೊಟ್ಟರು. ಆ್ಯಂಡ್ ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಆ್ಯಕ್ಚುಲಿ ಒನ್ ಡೇ ಆದಮೇಲೆ ನಮ್ಮದು ಕೆಲಸ ಮುಗ್ದಿತ್ತು, ಬಟ್ ನಾವು ಚೆಕ್ಔಟ್ ಆಗಬೇಕಿತ್ತು. ಬಟ್ ಚೆಕ್ಔಟ್ ಆಗೋಕ್ಕಿಂತ ಮುಂಚೆ ನಮ್ಮದು ಲಗೇಜಸ್ ಎಲ್ಲ ನಾವೇ ಇಟ್ಕೊಳ್ತೀವಿ, ಕ್ಯಾಮ್ರಾ ಎಲ್ಲ ಇದೆ ಅಂತ ಹೇಳಿ ನಮ್ಮ ಲಗೇಜಸ್ ಎಲ್ಲ ಅವರೇ ಇಟ್ಕೊಂಡಿದ್ರು. ಸೊ ಇದು ಅಷ್ಟೇ ಒಂದು ಗುಡ್ ಥಿಂಗ್. ಅದು ನಾವು ಅಕಸ್ಮಾತಾಗಿ 2 ದಿನ ನಾವು ರೂಮ್ ಬುಕ್ ಮಾಡ್ಕೊಳ್ಳೋದು ವೇಸ್ಟ್ ಆಗುತ್ತೆ ಅಂದಾಗ ಒಂದಿನ ಬುಕ್ ಮಾಡಿಕೊಂಡು ಒಂದು 2-3 ಅವರ್ಸ್ನಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದೊಂದು ಖುಷಿ ಆಯಿತು. ಆ್ಯಂಡ್ ಇವಾಗ ಸರಿ ಅಂತ ಹೇಳ್ಬಿಟ್ಟು ನಾವು ಕೀ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಕೀ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವಾಗ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಂಗೆ ಸಖತ್ ಇಷ್ಟ ಆಯಿತು. ಫುಕೇಟಲ್ಲಿ ಯಾರಾದರೂ ಫುಕೇಟಿಗೆ ಹೋದರೆ ಈ ಪ್ಯಾಟಾಂಗ್ ಅಂತ ಏನು ಸಿಟಿ ಇದೆ ಈ ಏರಿಯಾದಲ್ಲಿ ನೀವು ರೂಮ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಗೊತ್ತಾದಂಗೆ ಮತ್ತು ತುಂಬ ಜನ ಹೇಳಿದ್ದು ನನಗೆ ಅದನ್ನು ಸಜೆಸ್ಟ್ ಮಾಡಿದ್ದು. ಬಿಕಾಸ್ ನಮಗೆ ಬ್ಯಾಂಕಾಕಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ದರು. ಸೊ ಅಂಕಲ್ ಹೇಳಿದರು ನಮಗೆ ಪ್ಯಾಟಾಂಗ್ ಅಂದರೆ ತುಂಬಾ ಹ್ಯಾಪ್ನಿಂಗ್ ಪ್ಲೇಸ್ ಅಂತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ನಾವು ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಈ ಪ್ಲೇಸಲ್ಲಿ. ಬಿಕಾಸ್ ನಮ್ಮದು ಒಂದೇ ಒಂದಿನ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಕ್ರ್ಯಾಬಿಗೆ ಹೊರಟೋದ್ವಿ ನಮ್ಮದು ಕೆಲಸ ಮುಗಿದ್ಮೇಲೆ. ಸೊ ಚೆನ್ನಾಗಿತ್ತು. ಆದರೆ ಫುಕೆಟ್ ತುಂಬಾ ಹ್ಯಾಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ರೂಮಿಗೆ ಬಂದ್ವಿ. ಸೊ ಒಂದು ಸತಿ ನಮ್ಮ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋಸ್ಗಳೆಲ್ಲ ಇಷ್ಟ ಆಗ್ತಾಯಿದೆ. ಈ ವಿಡಿಯೋಸ್ ಎಲ್ಲ ನಿಮಗೂ ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ನಿಮಗೆ ಕ್ವೈರೀಸ್ ಇದೆ, ಏನಾದರೂ ಕೇಳಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಇದೇ ಥರ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಬೇಕು ಅಂತ ಅಂದರೆ ಅಕಸ್ಮಾತಾಗಿ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಇಲ್ಲ ಯಾವ ಥರ ಹೋಗ್ಬೋದು, ಯಾವ ಪ್ಲೇಸ್ ಹೋಗ್ಬೋದು, ಪ್ರತಿಯೊಂದೂ ನಾನು ಎಲ್ಲ ವೀಡಿಯೋಸಲ್ಲೂ ಆಲ್ರೆಡಿ ಹೇಳ್ತಾನೆ ಬಂದಿದ್ದೀನಿ. ಸೊ ನಿಮ್ಗೆ ಅದ್ರ ಮೇಲೂ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದೆಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ನಂದು ಮಿನಿ ವ್ಲಾಗ್ನ ನಾನು ಹಾಕ್ತಾ ಇರ್ತೀನಿ. ಈವನ್ ನಮ್ಮ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾ ಇದ್ದೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಬೇಕು ಅಂದರೆ ಅಲ್ಲೂ ಸಹ ನೀವು ನಿಮ್ಮ ಕ್ವಶನ್ಸ್ಗಳನ್ನ ಕೇಳಬಹುದು. ಆ್ಯಂಡ್ ವಾಶ್ರೂಮ್ ಅಂತೂ ಸಖತ್ತಾಗಿ ಇತ್ತು. ಆ್ಯಂಡ್ ಶಾಂಪೂಸ್ ಎಲ್ಲ ಕೊಟ್ಟಿದ್ದರು, ಮತ್ತು ಹೇರ್ ಕ್ಯಾಪ್ ಎಲ್ಲ ಕೊಟ್ಟಿದ್ದರು, ಹೇರ್ ಡ್ರೈಯರ್ ಇತ್ತು ನಮ್ಮ ರೂಮ್ ಒಳಗಡೆ, ವಾಟರ್ ಬಾಟಲ್ಸ್ ಎಲ್ಲ ಕೊಟ್ಟಿದ್ದರು, ಒಂದು ಪುಟ್ಟದಾದ ಫ್ರಿಡ್ಜ್ ಇತ್ತು. ತುಂಬ ಚೆನ್ನಾಗಿತ್ತು ರೂಮು, ತುಂಬ ನೀಟಾಗಿತ್ತು, ಡೀಸೆಂಟಾಗಿತ್ತು. ನಾವು ಎವ್ರಿ ಟೈಮ್ ರೂಮ್ ಬುಕ್ ಮಾಡುವಾಗ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಿದ್ವಿ. ಅಂದರೆ ಸ್ಮೋಕಿಂಗ್ ಮಾಡೋವಂಥ ಜಾಗದಲ್ಲಿ ಇರಬಾರ್ದು, ಜಾಸ್ತಿ ಸೌಂಡ್ ಬರೋವಂಥ ಜಾಗದಲ್ಲಿ ಇರೋದು ಬೇಡ, ಈ ಥರ ಎಲ್ಲ ನಾವು ಮೆನ್ಷನ್ ಮಾಡಿದ್ವಿ. ಸೊ ನಿಮಗೂ ಆಪ್ಷನ್ಸ್ ಇರುತ್ತೆ, ನೀವು ಬುಕ್ ಮಾಡಬೇಕು ಅಂದರೆ ಆ ಥರ ಯಾರನ್ನಾದ್ರೂ ಕೇಳಿಬಿಟ್ಟು ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಹುಡುಗಿರೇ ಇದ್ದರೆ ಹುಡುಗಿರಿಗೆ ಅಂತಲೇ ಸಪ್ರೇಟಾಗಿ ರೂಮ್ಸ್ಗಳನ್ನ ಅಂದರೆ ಫ್ಲೋರ್ಸ್ಗಳನ್ನ ಬುಕ್ ಮಾಡಿರ್ತಾರೆ. ಸೊ ನಮಗೆ ಹುಡುಗಿರಿಗೆಲ್ಲದಕ್ಕೂ ಸಪ್ರೇಟಾಗಿ ಕೊಟ್ಟಿದ್ದರು, ನಮಗೆ ಬಾಯ್ಸ್ಗೆ ಸಪ್ರೇಟಾಗಿ ಬೇರೆ ಫ್ಲೋರಲ್ಲಿ ಕೊಟ್ಟಿದ್ದರು. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಖತ್ ಖುಷಿ ಆಯಿತು ಫುಕೆಟಲ್ಲಿ. ಸೊ ನಾಳೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತೀನಿ ನಾಳೆ. ಸೊ ನಾಳೆ ವೀಡಿಯೋದಲ್ಲಿ ಅದು ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫುಕೆಟಿಗೆ ಬಂದರೆ ಚಿಲ್ವಾ ಮಾರ್ಕೆಟ್ಗೆ ಹೋಗೋದನ್ನ ಮಿಸ್ ಮಾಡಲೇಬೇಡಿ. ಓಕೆನಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ನಮ್ಮ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ.